ಆತ್ಮೀಯರೇ, ಬಾಗಲಕೋಟೆ ಉಪಚುನಾವಣೆಯ ವಿಷಯದಲ್ಲಿ ಮೇಟಿ ಕುಟುಂಬದವರು, ಅವರ ಅಭಿಮಾನಿಗಳು ಹಲವಾರು ಹೇಳಿಕೆಗಳನ್ನು ಸಾಮಾಜಿಕ ಜಾಲತಾಣದಿಂದ ಜನರಿಗೆ ತೋರಿಸುವಂಥ ವ್ಯವಸ್ಥೆ ಮಾಡ್ತಾರೆ. ಇಲ್ಲಿ ಮೇಟಿಯವ್ರ ಮೇಲೆ 4 ಜನ ಟಿಕೆಟ್ ಆಕಾಂಕ್ಷಿಗಳಿದ್ರೆ ಅರ್ಜಿ ಕೊಡಲಿ, ಅಭಿಮಾನಿಗಳಿಂದ ಈ ರೀತಿ ಹೇಳಿಕೆ ಕೊಡ್ತಕ್ಕಂಥದ್ದು ನಿಲ್ಲಬೇಕು. ಉಮೇಶ್ ಅವ್ರ ಪರವಾಗಿ ಕೆಲವು ಜನ ನೀವು ಸ್ಟೇಟ್ಮೆಂಟ್ ಕೊಡ್ರಿ. ಯಾರಿಗೆ ನಾನೀಗ ಹೇಳ್ತಾ ಇರೋದು? ಮಹಾದೇವಿ ಅವರಿಗೆ, ಉಮೇಶ್ ಅವರಿಗೆ, ಮಲ್ಲಿಕಾರ್ಜುನ ಅವರಿಗೆ. ನೀವು ಯಾವುದೇ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಪರವಾಗಿ ಏನು ಹೇಳಿಕೆ ಕೊಟ್ಕೊಡುದು ಅನ್ನುವಂಥದ್ದನ್ನು ನೀವು ಸಾಮಾಜಿಕ ಜಾಲತಾಣದ ಮುಖಾಂತರನೇ ಹೇಳಿ. ಪಕ್ಷದ ಶಿಸ್ತಿಗೆ, ಒಕ್ಕಟ್ಟಿಗೆ ಇತ್ತೀಚಿನ ಹಲವಾರು ಹೇಳಿಕೆಗಳು ಮುಜುಗರ ತರ್ತಾ ಇದೆ. ಕಾರ್ಯಕರ್ತರು ನೊಂದುಕೊಳ್ತಾ ಇದ್ದಾರೆ. ನನಗನ್ನಿಸ್ತಿದೆ ಇವರು ಅತಿಯಾದಂಥ ಹೇಳಿಕೆಗಳು ಒಬ್ಬರೊಂದು ಇವರಲ್ಲಿ ಒಕ್ಕಟ್ಟು ಇಲ್ಲೇ ಇಲ್ಲಲ್ಲ ಅನ್ನುವಂಥದ್ದು ಸಾಬೀತಾಗ್ತಾ ಇದೆ. ಅದರ ಜೊತೆಗೆ ಆ ದಿವಂಗತ ಮೇಟಿ ಒಬ್ಬ ಜನಪ್ರಿಯ ನಾಯಕ, ಅಜಾತ ಶತ್ರು. ಇವರು ಅವ್ರು ಹೋದ್ಮೇಲೆ ಈ ರೀತಿ ಹೇಳಿಕೆ ಕೊಡ್ತಕ್ಕಂಥ ಅಡ್ಡಾಡೋದ್ರಿಂದ ಅನುಕಂಪ ಡೌನ್ ಆಗ್ತಾ ಇದೆ, ಅನುಕಂಪ ಕಡಿಮೆ ಆಗ್ತಾ ಇದೆ. ಆದ್ರಿಂದ ಈ ವಿಷಯದಲ್ಲಿ ನಾನು ಇವರೆಲ್ಲರಿಗೂ ಹೇಳ್ತೇನೆ, ಇಲ್ಲಿಗೆ ನಿಲ್ಬೇಕು. ನಿಮ್ಮ ಹಿಂಬಾಲಕರು ಹಾಕಿದ್ರು ಅದು ನಮಗೆ ಸಂಬಂಧ ಇಲ್ಲ ಅಂತ ನೀವು ಜಾಲತಾಣದಲ್ಲೇ ಹೇಳಬೇಕು. ಇದನ್ನು ಮುಂದುವರಿಸಿದರೆ ಪಕ್ಷದ ಶಿಸ್ತಿನ ಚೌಕಟ್ಟಿನಲ್ಲಿ ನಾನು ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಏನೋ ನಾ ಇಲ್ಲಿವರೆಗೆ ಸುಮ್ಮನೆ ಇತ್ತು, ಆದರೆ ಇದು ಅತಿರೇಕಕ್ಕೆ ಹೋಗ್ತಾ ಇದೆ. ಎರಡನೇದಾಗಿ, ಮಹಾದೇವಿ ಮೇಟಿಯವರ ಸುಮಾರು 8-15 ಸಾಮಾಜಿಕ ಜಾಲತಾಣದಲ್ಲಿ ಗುಳೇದಗುಡ್ಡದ ದುಷ್ಟ ವ್ಯಕ್ತಿ ಅಂತ ಹೇಳ್ತಾರೆ. ಬರೀ ಯಾರು? 38,000 ಜನಸಂಖ್ಯೆ ಗುಳೇದಗುಡ್ಡದ್ದು. ಅದೇ ಗುಳೇದಗುಡ್ಡದ ಜನ ಶ್ರೀಮಾನ್ H.Y. ಮೇಟಿ ಅವರನ್ನ 3 ಸಾರಿ ಶಾಸಕರನ್ನಾಗಿ ಮಾಡಿತ್ತು, ಮಂತ್ರಿ ಆಗಿದ್ರು, MP ಆಗಿದ್ರು. ಗುಳೇದಗುಡ್ಡ ಅಂತ ನೀವು ಬಳಕೆ ಮಾಡೋದು ಇಡೀ ಗುಳೇದಗುಡ್ಡಕ್ಕೆ ನೋವಾಗಿದೆ, ಅಪಮಾನ ಆಗಿದೆ. ಗುಳೇದಗುಡ್ಡದಲ್ಲಿ ಅಂತವ್ರ ಯಾರ ಇದ್ರು ಅವ್ರ ಹೆಸರು ಹೇಳಿ, ಅವರೇ ಹಿಂಗ್ ಮಾಡ್ತಾ ಇದ್ದಾರೆ. ಆದ್ರೂ ಅದು ಹೇಳುವುದು ಕೂಡ ಪದ್ಧತಿ ಅಲ್ಲ. ಅದನ್ನು ನಾವು ಬಗೆಹರಿಸ್ಕೋಬೇಕು, ಕುಂತು ಮಾತಾಡ್ಬೇಕು. ಆದ್ರೆ ನೀವು ಗುಳೇದಗುಡ್ಡದ ಮೇಲೆ ಗುಳೇದಗುಡ್ಡ ಅನ್ನುವಂತಹದ್ದನ್ನ ಆ ನಗರದ ಹೆಸರು ತೆಗೆದುಕೊಂಡದ್ದು ಸಮಂಜಸವಲ್ಲ. ಗುಳೇದಗುಡ್ಡದಲ್ಲಿ ಇಂಥ ವ್ಯಕ್ತಿ ಬೇಕಾರನ್ರಿ, ವ್ಯಕ್ತಿ ಹೆಸರು ಹಾಕ್ಲಾರ್ದೆ ಇಡೀ ಗುಳೇದಗುಡ್ಡಕ್ಕೆ ನೀವು ಆರೋಪ ಕೊಟ್ಟಂಗಾಗುತ್ತೆ, ಅವಮಾನ ಮಾಡಿದಂಗಾಗುತ್ತೆ. ಇಲ್ಲಿಗೆ ನಿಲ್ಲಬೇಕು. ನಿಮಗೆ ಎಲ್ಲರಿಗೂ ಹೇಳ್ತೀನಿ, ನಾನು ಅವರ ಬೆಂಬಲಿಗರಿಗೂ ಹೇಳ್ತೇನೆ, ನೀವು ಒಂದು 10 ಲಾರಿ ಮಾಡಿಕೊಂಡು, ಟ್ರ್ಯಾಕ್ಸ್ ಮಾಡಿಕೊಂಡು, 1-2 ಟ್ರೇನ ಬುಕ್ ಮಾಡ್ಕೊಂಡು ಬೆಂಗಳೂರಿಗೆ ಹೋಗ್ರಿ. ಬೆಂಗಳೂರಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ರಿ, ಇವ್ರಿಗೆ ಟಿಕೆಟ್ ಕೊಡಿ ಅಂತ ಹೇಳಿ. ಶಿವಕುಮಾರ್ ಸಾಹೇಬ್ ಅಧ್ಯಕ್ಷರಿಗೆ ಭೇಟಿಯಾಗಿ ಇವ್ರಿಗೆ ಟಿಕೆಟ್ ಕೊಡು ಅಂತ ಹೇಳ್ರಿ. ಜಿಲ್ಲಾ ಉಸ್ತುವಾರಿ ಸಚಿವ R.P. ತಿಮ್ಮಾಪುರ್ ಅವ್ರಿಗೆ ಹೇಳ್ರಿ. ಆ ಸಾಮಾಜಿಕ ಜಾಲತಾಣದಿಂದ ಈ ಒಂದು ಏನು ಒಂದು ಕ್ರಮ ಇದೆ, ಇದನ್ನು ನಿಲ್ಲಬೇಕು. ಇದು ಪಕ್ಷಕ್ಕೆ ಹಾನಿ ಆಗ್ತದೆ, ಅವ್ರ ಮನೆತನದಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂಥದ್ದು ಗೋಚರ ಆಗ್ತದೆ. ಇಲ್ಲಿಗೆ ನಿಲ್ಲಬೇಕು, ಎಲ್ಲರೂ ನಿಲ್ಲಿಸ್ಬೇಕು. ನಾಳೆಯಿಂದ ಏನಾದ್ರು ಇವ್ರು ಯಾವ್ದಾದ್ರು ಸಾಮಾಜಿಕ ಜಾಲತಾಣ ಬಂದ್ರೆ ಅವ್ರ ನಂಬರ್ ಏನು ತೆಗೆದು ನಾವು ನೋಟಿಸ್ ಇಶ್ಯೂ ಮಾಡಬೇಕಾಗುತ್ತೆ. ಇದು ಪಕ್ಷದ ಹಿತದೃಷ್ಟಿಯಿಂದ ಹೊರತಾಗಿ ಮತ್ತೊಂದು ಯಾವಲ್ಲ. ನಾವು ಅನ್ಯೋನ್ಯವಾಗಿ ದಿವಂಗತ ಮೇಟಿ ಅವ್ರ ಜೊತೆಗೆ ಬಂದಂಥವ್ರು, ಈ ಮಲ್ಲಿಕಾರ್ಜುನ ಇರಲಿ, ಆಯಕ್ ಇರಲಿ, ಉಮೇಶ್ ಇರಲಿ ಮತ್ತು ಮಹಾದೇವಿ ಇರಲಿ, ಈ 4 ಜನ ಮೇಟಿಯವರ ಮಕ್ಕಳನ್ನ ನಾನು ನಮ್ಮ ಅಣ್ಣನ ಮಕ್ಕಳು ಎನ್ನುವಂತ ಭಾವನೆಯಿಂದ ನೋಡ್ತಾ ಇದ್ದೇನೆ. 2-3 ಸರಿ ಕರೆಯೋದಕ್ಕೂ ಕಳಿಸಿದ್ದೇನೆ, ವರಿಷ್ಠರ ಭೇಟಿಗೆ. ಆದ್ರಿಂದ 4ರಲ್ಲಿ ಯಾರಿಗೆ ಕೊಡ್ಬೇಕು ನಾನು ಸ್ಪಷ್ಟವಾದ ನಿಲುವು ಹೇಳ್ಬಿಟ್ಟಿದ್ದೇನೆ. ಮೇಟಿಯವರು ಚುನಾಯಿತರಾಗಿದ್ರು, ತೀರಿ ಹೋದ್ರು. ಅವರು 23ರ ಚುನಾವಣೆಯಲ್ಲಿ ಸೋತಿದ್ರೆ ನಾನು ಆಕಾಂಕ್ಷಿ ಆಗ್ತಿದ್ದೆ, ಇನ್ನೊಬ್ರು ಆಗ್ಬೋದಾಗಿತ್ತು, ಇನ್ನೊಬ್ರು ಆಗ್ಬೇಕಾಗಿತ್ತು, ಯಾರಿಗೂ ಕಟ್ಟಳೆ ಇಲ್ಲ. ಆದ್ರೆ ಮೇಟಿಯವರು ಇಲೆಕ್ಷನ್ ನಲ್ಲಿ ಗೆದ್ದದ್ರಿಂದ ಅವ್ರ ಕುಟುಂಬಕ್ಕೆ ಈ ಟಿಕೆಟ್ ಹೋಗ್ಲಿ ಅಂತ ಬಹಿರಂಗವಾಗಿ ನಾನು ಹೇಳಿದ್ದೇನೆ, ಈಗಲೂ ಹೇಳ್ತಾ ಇಲ್ಲ. ಅದು ವರಿಷ್ಠರಿಗೆ ಬಿಟ್ಟು ವಿಚಾರ. ಯಾರಿಗೆ ಕೊಡ್ತಾರೋ, ಬೇರೆದವ್ರಿಗೆ ಕೊಡ್ತಾರೋ ನನಗೆ ನಮ್ಮನ್ನೇನು ಕೇಳಿ.
ಅದು ಈ ರೀತಿ ಬೆಳವಣಿಗೆ ಇದು ನಿಮಗೆ ಪೆಟ್ಟುಕೊಳ್ತದೆ, ಇಲ್ಲಿಗೆ ನಿಲ್ಲಿಸ್ರಿ ಅನ್ನುವಂಥದ್ದೇ ನನ್ನ ವಿನಂತಿ, ಮನವಿ. ಅವ್ರ ಹಿಂಬಾಲಕರು ಅಭಿಮಾನಿಗಳಿಗೂ ಇರುವುದು ತಪ್ಪಲ್ಲ. ಈ ಬಹಿರಂಗ ಹೇಳಿಕೆಯನ್ನ ಅವ್ರ ಅಭಿಮಾನಿಗಳು ನಿಲ್ಲಿಸ್ಬೇಕು, ಅವ್ರ ಬಂಧುಗಳು ನಿಲ್ಲಿಸ್ಬೇಕು ಅಂತೇಳಿ ನಾನು ಸ್ಪಷ್ಟವಾಗಿ ಈ 4 ಜನರಿಗೆ ಹೇಳೋದಲ್ಲದೆ ಅವರ ಅಭಿಮಾನಿಗಳಿಗೂ ಹೇಳ್ತಾ ಇದ್ದೇನೆ. ಸಾಮಾಜಿಕ ಜಾಲತಾಣದಲ್ಲಿ ಇಲ್ಲಿಗೆ ನಿಲ್ಲಿಸ್ರಿ, ನಿಮ್ದು ಟಿಕೆಟ್ ಬೇಕಾಗಿದ್ರೆ ಬೆಂಗಳೂರಿಗೆ ಹೋಗ್ರಿ, ಕೇಳಿ ಬರ್ರಿ. ಅವಾಗ ನನಗೆ ಯಾವಾಗ ಏನ್ ಕೇಳ್ತಾರೆ ಅನ್ನೋದನ್ನ ನಾನು ಕೊಡುವಾಗ ನಾನು ಸಾರ್ವಜನಿಕ ಹಿತದೃಷ್ಟಿಯಿಂದ, ಪಕ್ಷದ ಕಾರ್ಯಕರ್ತರ ಹಿತದೃಷ್ಟಿಯಿಂದ ಏನ್ ಕೊಡಬೇಕು ಕೊಡ್ತೇನೆ. ಈ ಬಹಿರಂಗವಾದಂತ ಈ ಚಟುವಟಿಕೆ ನಿಲ್ಬೇಕು.